ಹಲೋ ಫ್ರೆಂಡ್ಸ್, ನೋಡಲಿಕ್ಕೆ ಖುಷಿ ಆಗ್ತಾ ಉಂಟಾ ಇದು ಕೇಕ್? ಸೊ ಇದನ್ನು ನಾನು ಹೇಗೆ ಮಾಡಿದ್ದೇನೆ ಅಂತ ಬನ್ನಿ ನೋಡೋಣ. ಸೊ ಇದು 2 kgದು ಕೇಕ್. ಅದಕ್ಕೆ ನಾನು 3 ಬೇಸ್ ತಗೊಂಡಿದ್ದೇನೆ. 2 ಹಾಫ್ kgಯಲ್ಲಿ ನಾನು ಬೇಕ್ ಮಾಡಿದ್ದೇನೆ ಚಾಕ್ಲೇಟ್ ಕೇಕ್, ಮತ್ತು 1 kg ಟಿನ್ನಲ್ಲಿ ಮಾಡಿದ್ದೇನೆ. ಸೊ 3 ಕೇಕನ್ನು ನಾನು ಒಟ್ಟಿಗೆ ಬೇಕ್ ಮಾಡಿದ್ದೇನೆ. ಸೊ ಇದು ಕೇಕ್ ಸ್ವಲ್ಪ ಡಿಫ್ರೆಂಟ್. ಇದು ಪೂರ್ತಿ ಚಾಕ್ಲೇಟ್ ಕೇಕ್ ಅಲ್ಲ, ಇದು ಬಟರ್ ಸ್ಕಾಚ್ ಒಟ್ಟಿಗೆದು ಕೇಕ್. ಅಂದರೆ ಅವರಿಗೆ 2 ಫ್ಲೇವರ್ ಬೇಕಿತ್ತು. ಸೊ ನಾನು ಚಾಕ್ಲೇಟ್ ಗನಾಶ್ ಹಾಕಿದ್ದೇನೆ, ಮತ್ತು ಅದಕ್ಕೆ ಬಟರ್ ಸ್ಕಾಚ್ ಕ್ರಂಚ್ ಹಾಕಿದ್ದೇನೆ ಚಾಕೋ ಚಿಪ್ದ ಬದಲು. ಸೊ ಈ ಥರದ್ದು 2 ಫ್ಲೇವರ್ದು ಅವ್ರದ್ದು ಆರ್ಡರ್ ಇತ್ತು. ಇದು 2 kgದು ಕೇಕ್. ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗೇ ಮಾಡಬೇಕಾಗ್ತದೆ. ನಾರ್ಮಲ್ ನಾವು 2 ಟೈರ್ದು ಹೇಗೆ ಮಾಡೋದು ಹಾಗೆ ಮಾಡೋದಿಲ್ಲ. ಇದು ಮೇಲೆದು ಬೇಸ್ ನೋಡಿ. ಈ ಮೇಲೆದು ಬೇಸ್ಗೆ ನಾನು ಬೋರ್ಡ್ ಹಾಫ್ kgದು ತಗೊಂಡಿದ್ದೇನೆ. ಸೊ ಹಾಫ್ kg ಬೇಸನ್ನು ನಾನು ಈ ಹಾಫ್ kgದು ಟಿನ್ ಉಂಟಲ್ಲ ಅದರಲ್ಲಿ ನಾನು ಮಾರ್ಕಿಂಗ್ ಮಾಡಿದ್ದೇನೆ ಪೆನ್ನಿಂದ. ಅದನ್ನು ನಂತರ ಕಟ್ ಮಾಡಲಿಕ್ಕೆ ಉಂಟು. ಸೇಮ್ ಆ ಲೈನಲ್ಲಿಯೇ ಕಟ್ ಮಾಡಲಿಕ್ಕೆ ಇಲ್ಲ, ಸ್ವಲ್ಪ ಲೈನ್ ಈಚೆ ಮಾಡಿ ಕಟ್ ಮಾಡಲಿಕ್ಕೆ ಉಂಟು. ಸ್ವಲ್ಪ ದೊಡ್ಡದು ಮಾಡಲಿಕ್ಕೆ ಉಂಟು. ಯಾಕೆಂದರೆ ಕ್ರೀಮ್ ಹಚ್ಚುವಾಗ ನಮಗೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕು, ಹಾಗೆ ಅದು ಪೂರ್ತಿ ಕವರ್ ಆಗಬೇಕು ಅದಕ್ಕೆ. ಸೊ ಇದು ಮೇಲೆದು ಕೇಕ್ದು ನಾನು ಐಸಿಂಗ್ ಮಾಡ್ತಾ ಇದ್ದೀನಿ. ಇದು ಗನಾಶ್ ಹಾಕಿ ಚೋಕೋ ಚಿಪ್ದು ಬದಲು ನಾನು ಕ್ರಂಚ್ ಹಾಕಿದ್ದೇನೆ. ಸೊ ಸೇಮ್ ಪ್ರೊಸೆಸ್ ಮೇಲೆದು ಕೇಕ್ಸ್ಗೆ ಸಹ ಅಪ್ಲೈ ಆಗ್ತದೆ. ನಾನು ಆಲ್ಮೋಸ್ಟ್ ತುಂಬ ವೀಡಿಯೋದಲ್ಲಿ ನಿಮಗೆ ಐಸಿಂಗ್ ಹೇಗೆ ಮಾಡಬೇಕಂತ ತೋರಿಸಿದ್ದೀನಿ. ಸೊ ನೀವು ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿದರೆ ನಿಮಗೆ ಇದು ಐಡಿಯಾ ಗೊತ್ತಿರಬಹುದು. ಸೊ ಈ ಥರವೇ ಐಸ್ ಕ್ರೀಮ್ ಮಾಡಲಿಕ್ಕೆ ಉಂಟು. 2 ಟೈರ್ ಇರಲಿ, ಬಾಲ್ ಕೇಕ್, ಸ್ಕ್ವೇರ್ ಕೇಕ್, ಹಾರ್ಟ್ ಕೇಕ್ ಯಾವುದು ಇದ್ದರೆ ನಾನು ನಿಮಗೆ ಅದು ವೀಡಿಯೋ ಮಾಡಿ ತೋರಿಸಿದ್ದೇನೆ. ಸೊ ನಿಮಗೆ ಎಂಥ ಡೌಟ್ ಇದ್ದರೆ ಪ್ಲೀಸ್ ನನ್ನ ಹತ್ರ ಕೇಳಿ, ನಾನು ನಿಮಗೆ ಎಂಥ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ತೀನಿ. ಸೊ ಈ ಥರ ನಾನು ಇದು ಬೇಸ್, ಇದು ಕೆಳಗೆದು ಬೇಸ್, ಇದನ್ನು ನಾನು ರೆಡಿ ಮಾಡಿದ್ದೇನೆ. ಸೊ ಸ್ವಲ್ಪ ಪರ್ಪಲ್ ಕಲರ್ ತಗೊಂಡು ಈ ಥರ ಡಾಟ್ಸ್ ಹಾಕಿ, ಮತ್ತು ಅದನ್ನು ಆಯಿಲ್ ಬ್ರಷ್ನಿಂದ ನಾನು ಮೇಲೆ ಈ ಥರ ಅದು ಡಿಸೈನ್ ಕೊಟ್ಟಿದ್ದೇನೆ. ಸೊ ಅದು ಚೆಂದ ಕಾಣಿಸ್ತದೆ ನೋಡಿ. ಸಿಂಪಲ್ ಆಗಿ ಕೊಡುವಕ್ಕಿಂತ ಈ ಥರ ಕೊಟ್ಟಿದ್ರೆ ಡಿಸೈನ್ ಸ್ವಲ್ಪ ಡಿಸೈನರ್ ಹಾಕಿ ಕಾಣಿಸ್ತದೆ. ಮತ್ತು 4 ಸ್ಟ್ರಾ ತಗೊಂಡು ಹೀಗೆ ಒಳಗೆ ಇನ್ಸರ್ಟ್ ಮಾಡಿದ್ದೇನೆ. ಇದು ಪ್ರೊಸೆಸ್ ಇಂಪಾರ್ಟೆಂಟ್, ನಾನೆಲ್ಲ ವಿಡಿಯೋದಲ್ಲಿ ಹೇಳಿದ್ದೇನೆ. ಯಾಕಂದರೆ ಮೇಲೆದು ಕೇಕ್ದು ವೆಯ್ಟ್ ಕೆಳಗೆ ಬರಬಾರ್ದು. 1 ಸ್ಟ್ರಾ ತಗೊಂಡು ಮೇಲಿನಿಂದ ನಾನು ಕೆಳಗೆವರೆಗೆ ಇನ್ಸರ್ಟ್ ಮಾಡಿದ್ದೇನೆ. ಆ ಬೋರ್ಡನ್ನು ನಾನು ನಡುವಲ್ಲಿ ಒಟ್ಟೆ ಮಾಡಿದ್ದೇನೆ ಮೇಲೆದು ಕೇಕ್ದು. ಸೊ ಹಾಗೆ ಅದು ಕೆಳಗೆ ತನಕ ಹೋಗಿದೆ, ಸ್ವಲ್ಪ ಸ್ಟಿಫ್ ಆಗಲಿಕ್ಕೆ 2 ಕೇಕ್ ಸಹ. ಸೊ ಈ ಥರದ್ದು ನಾನು 2 ಕಲರ್ದು ಕ್ರೀಮ್ ತಗೊಂಡಿದ್ದೇನೆ, ಪರ್ಪಲ್ ಮತ್ತು ಸ್ವಲ್ಪ ಆರೆಂಜಿಶ್ ಟೈಪು. ಅದನ್ನು ನಾನು ರೋಸೆಟ್ ಹಾಕಿದ್ದೇನೆ. ಸೊ ಇದು ಬಟರ್ಫ್ಲೈ ಎಡಿಬಲ್ ಅಲ್ಲ, ನಾನ್ ಎಡಿಬಲ್ ಬಟರ್ಫ್ಲೈ ಮತ್ತು ಟಾಪರ್. ಈ ಗೋಲ್ಡನ್ ಬಟರ್ಫ್ಲೈಯನ್ನು ಈ ಥರ ಇಟ್ಟಿದ್ರೆ ಇದು ಸ್ವಲ್ಪ ಲುಕ್ ಜಾಸ್ತಿನೇ ಕೊಡ್ತದೆ. ಸೊ ನೋಡಿ ಹೇಗೆ ಕಾಣಿಸ್ತಾ ಉಂಟಂತ. ಸ್ವಲ್ಪ ಪರ್ಸ್ಲಿಂದ ನಾನು ಇದನ್ನು ಪೂರ್ತಿಯಾಗಿ ಡೆಕೋರೇಟ್ ಮಾಡಿದ್ದೇನೆ. ಇದು ಬರ್ತ್ಡೇ ಕೇಕ್ 2 ಇಯರ್ಸ್ಗೆ ಮಗುಗೆ ಇತ್ತು. ಸೊ ಅದಕ್ಕಾಗಿ ನಾನು ಕೇಕ್ ಟಾಪರ್ ಸಹ ಕಿಡ್ಸ್ ತಗೊಂಡಿದ್ದೇನೆ. ಇದು ನೋಡಿ ಇಂಥದ್ದು ಟೆಡಿದು, ಅದನ್ನು ಇಟ್ಟಿದ್ದೇನೆ. ಸೊ ಈ ಕೇಕ್ ಯಾರು ತಗೊಂಡಿದ್ದಾರೆ ಅವರಿಗೆ ತುಂಬ ಇಷ್ಟ ಆಗಿದೆ. ಸೊ ನಿಮಗೆ ಸಹ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.